ಸ್ನೇಹಿತರೆ, ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ಒಂದು ಪ್ಯಾಕೇಜ್ ಕಿಟ್ ಅಂದರೆ ರೇಷನ್ ಕಿಟ್ನ ಬಡವರಿಗೆ ಒಂದು ವಿತರಣೆ ಮಾಡುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಒಂದು 300 ಜನ ಬಡ ಕಾರ್ಮಿಕರನ್ನ, ದಿನಗೂಲಿ ನೌಕರರನ್ನ ಗುರುತಿಸಿ ಅವರಿಗೆ ಒಂದು ತಿಂಗಳು ದಿನಸಿ ಸಾಮಗ್ರಿಗಳು ಅಂದರೆ ಸಕ್ಕರೆ, ಬೇಳೆ, ಅಕ್ಕಿ ಈ ಥರ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡುವಂಥ ಒಂದು ದಿವ್ಯವಾದ ಕೆಲಸ. ಇದನ್ನು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಪ್ರತಿ ವರ್ಷದಂತೆ ಈ ವರ್ಷವೂ ಹೊಸ ವರ್ಷಕ್ಕೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಎಲ್ಲ ಮಠ ಮಂದಿರಗಳ ಸಹಕಾರದೊಂದಿಗೆ ಮತ್ತು ಪ್ರತಿಯೊಂದು ಗ್ರಾಮಾಂತರ, ತಾಲೂಕು, ಹೋಬಳಿ ಮಟ್ಟ ದೇವಸ್ಥಾನದ ಅರ್ಚಕರ ಸಹಕಾರದೊಂದಿಗೆ ಈ ಒಂದು ದಿವ್ಯ ಕಾರ್ಯಕ್ರಮ ಮುಂದಿನ ತಿಂಗಳು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಇದನ್ನು ಕಡು ಬಡವರಿಗೆ ಸಿಕ್ಕಲಿ ಅನ್ನೋದೊಂದು ನಮ್ಮ ಆಸೆ. ಹೋದ ವರ್ಷ ಒಂದು 200 ಜನ ಇದ್ದರೆ ಈ ವರ್ಷ ಒಂದು 300 ಜನಕ್ಕೆ ವಿತರಣೆ ಮಾಡ್ತಾಯಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ರಾಜ್ಯದ MLA ಸಾಹೇಬರುಗಳಿರ್ಬೋದು, MP ಗಳಿರ್ಬೋದು, ಮತ್ತು ಅದರ್ವೈಸ್ ಎಲ್ಲ ಪ್ರತಿಯೊಬ್ಬರೂ ನಮ್ಮ ಧಾರ್ಮಿಕ ಅಳಿವಿನಂಚಲ್ಲಿ ಇರುವಂತಹ ಧಾರ್ಮಿಕ ದೇವಸ್ಥಾನಗಳನ್ನ ಮುಗಿಸ್ಬೇಕು. ಮತ್ತು ಬಡ ಅರ್ಚಕರನ್ನೆಲ್ಲ ಗುರುತಿಸಿ ಅವರಿಗೆ ದವಸ ಧಾನ್ಯಗಳ ನೀಡುವ ಮುಖಾಂತರ ತಮ್ಮ ಪೂರ್ಣ ಸಹಕಾರ ಇರಬೇಕು ಅಂತ ಒಂದು ಕಳಕಳ ಮನವಿ. ಮತ್ತು ನಮ್ಮ ಪ್ರಿಯಕೃಷ್ಣ ಸಾಹೇಬರು ಇರ್ಬೋದು, ಕೃಷ್ಣಪ್ಪ ಸಾಹೇಬರು ಇರ್ಬೋದು, ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ಉತ್ತಮ ಕಾರ್ಯ ಮಾಡ್ತಾಯಿದ್ದೀರಾ. ಇದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಅಂತ ಒಂದು ಲಾಸ್ಟ್ ಟೈಮ್ ನಾವು ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಹಕಾರ ಕೊಟ್ಟಿರ್ತಾರೆ. ಅವ್ರಿಗೂ ನಮ್ಮ ಧಾರ್ಮಿಕ ವತಿಯಿಂದ ತುಂಬ ಧನ್ಯವಾದನ ಅರ್ಪಿಸ್ತಾ, ಇನ್ನು ವಿಶೇಷವಾಗಿ ಎಲ್ಲ ಪ್ರತಿಯೊಬ್ಬ ನಮ್ಮ ಧಾರ್ಮಿಕ ವಿಭಾಗದ ಎಲ್ಲ ಸದಸ್ಯರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಬ್ಯಾಂಕ್ ಅಧ್ಯಕ್ಷರುಗಳು ಇವರೆಲ್ಲ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ಈ ದಿನ ಒಂದು ಮನವಿ ಮಾಡ್ಕೊತಾ ನಮ್ಮ ಎಲ್ಲ ಮಠ ಮಂದಿರಗಳಿಂದ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ಮತ್ತು ಮುಂದಿನ ಭೇಟಿ ಸಿಗೋಣ. ನಿಮ್ಮ ಪ್ರೀತಿಯ ಶ್ರೀವಾರ್ಯ. ನಮಸ್ಕಾರ, ರಾಜ್ಯಾಧ್ಯಕ್ಷರು.